ಹಲೋ ಅಮ್ಮ. ಹಲೋ. ಇದ ರಾಘವ್ ದಾಸ್ ಉಂಡಿ ಮಾಡ್ತಿದ್ಯಲ್ಲ ನೀನ್, ಅದ ಹೆಂಗ್ ಮಾಡುದಂತ ಹೇಳ. ರಾಘವ್ ದಾಸ್ ಉಂಡಿಯಾ? ಓಕೆ. ಇದನ್ ಮಾಡ್ಲಿಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಬೇಕಾಗ್ತದ. ಹೌದಾ? ಓಕೆ. ಅದಕ್ಕ ಒರಿಜಿನಲಿ ದೇಸಿ ಅವ್ರ A2 ತುಪ್ಪ ಬಳಸು. ಯಾಕಂದ್ರ ನಮ್ಮ ಮನಿ ಒಳಗ್ ಹೆಂಗ್ ತುಪ್ಪ ಮಾಡ್ತೀನಿಲ್ಲ, ಇವರು ಹಂಗ ಮಾಡ್ತಾರ. ಈ ತುಪ್ಪ ಬಳಸೋದ್ರಿಂದ ಡೈಜೆಷನ್, ಇಮ್ಯುನಿಟಿ ಚಲೋ ಆಗ್ತದ. ಓಕೆ. ಒಂದ್ ಕಡಾಯಿ ಬಿಸಿ ಮಾಡಿ ಅದಕ್ಕ ಒಂದ್ ಸೌಟು ತುಪ್ಪ ಹಾಕ್. ಇದಕ್ಕ 2 ಬಟ್ಲ ಚರೋಟಿ ರವ ಹಾಕಿ ಸಣ್ಣ ಉರಿ ಒಳಗ ಘಮ ಘಮ ವಾಸನಿ ಬರುವಂಗ ಹುರಿಬೇಕು. ಹುರಿದುದ್ ರವ ತೆಗೆದು ಸೈಡ್ಗೆ ಇಟ್ಕೊ. ಆಮೇಲೆ ಅದ ಕಡಾಯಿಗೆ ಒಂದ್ ಸಣ್ಣ ಸೌಟು ತುಪ್ಪ ಹಾಕ್. ಇದಕ್ಕ 1 ಬಟ್ಲ ಬ್ಯಾಳಿ ಹಿಟ್ಟು ಹಾಕಿ ಸಣ್ಣ ಉರಿ ಒಳಗ ಹುರಿಬೇಕ. ಎಲ್ಲಿ ತನಕ ಅಂದ್ರ ಘಮ ಘಮ ವಾಸನಿ ಬರ್ತದ. ಆಮೇಲೆ ಬ್ಯಾಳಿ ಹಿಟ್ಟಿಂದ ಕಲರ್ ಚೇಂಜ್ ಆಗ್ತದ. ಇಷ್ಟ ಆತಂದ್ರ ಮೊದ್ಲು ಹುರಿದ್ ಇಟ್ಕೊಂಡಿರ್ತದಲ್ ರವಾನ, ಆ ಬ್ಯಾಳಿ ಹಿಟ್ಟಿನೊಳಗ ಹಾಕಿ ಚಲೋತ್ನಂಗ್ ಎಲ್ಲಾ ಹೊಂದ್ಗೂಡುವಂಗ ಕೈ ಆಡ್ಸ್ಬೇಕು. ಆಮೇಲೆ ಇದಕ್ಕ ಅರ್ಧ ಚಮಚ ಏಲಕ್ಕಿ ಪುಡಿ, ಅರ್ಧ ಬಟ್ಲ ಸಣ್ಣಗೆ ಹೆಚ್ಚಿದ ಗೋಡಂಬಿ, ಒಂದ್ ಅರ್ಧ ಬಟ್ಲ ಒಣ ದ್ರಾಕ್ಷಿ, ಇವನ್ನೆಲ್ಲಾ ಚಲೋತ್ನಂಗ್ ಕೈ ಆಡ್ಸಿ ಸೈಡ್ ಇಟ್ಕೋಬೇಕು. ಈಗ ಪಾಕ ಮಾಡ್ಕೊಳ್ಳೋಣಂತ. ಇನ್ನೊಂದ್ ಕಡಾಯಿ ಬಿಸಿ ಮಾಡಿ ಅದಕ್ 1.5 ಬಟ್ಲ ಸಕ್ಕರೆ ಮುಳುಗುವಂಗ ನೀರ್ ಹಾಕ್ಬೇಕು. ಚಲೋತ್ನಂಗ ಸಕ್ಕರೆ ಕರ್ಗು ತನಕ ಕೈ ಆಡ್ಸಿ ಒಂದ್ ಎಳಿ ಪಾಕ ಮಾಡ್ಕೋಬೇಕು. ಪಾಕ ಬಂದದ್ದು ಹೆಂಗ್ ಗೊತ್ತಾಗ್ತಂದ್ರ, ಒಂದ್ ಪ್ಲೇಟ್ ತಗೋ, ಅದ್ರಾಗ ಸ್ವಲ್ಪ ನೀರ್ ಹಾಕು, ಸಕ್ರಿ ಪಾಕ ಒಂಚೂರ್ ಅದ್ರಾಗ ಬಿಡು, ಅದು ಮುತ್ ಕೂತಂಗ್ ಕೂಡ್ತದ. ಇಷ್ಟ ಆದ್ರ ಅದು ನಮ್ಮ ಒಂದೇಳಿ ಪಾಕ ಆದಂಗ. ಈಗ ಹುರಿದಿಟ್ಕೊಂಡಿದ್ ರವಾ ಎಲ್ಲಾ ಅದಲ್ಲ, ಪಾಕದಾಗ ಹಾಕ್ಬೇಕು. ಹಾಕಿ ಚಲೋತ್ನಂಗ ಕೈ ಆಡ್ಸಿ ಗ್ಯಾಸ್ ಬಂದ್ ಮಾಡಿ ಇದ್ರ ಮ್ಯಾಲ ಒಂದ್ ಪ್ಲೇಟ್ ಮುಚ್ಚಿಡು. 2-3 ನಿಮಿಷ ಅದು ಚಲೋತ್ನಂಗ್ ಉಂಬೋಯ್ತದ. ಸ್ವಲ್ಪ ಬೆಚ್ಚಗಾತಂದ್ರ ನಿನ್ಗೆ ಯಾವ ಸೈಜಿನ್ ಬೇಕು ಆ ಸೈಜ್ ಉಂಡಿ ಕಟ್ಬೇಕು. ಇಷ್ಟ ಮಾಡಿದ್ರ ನಮ್ ರಾಘವ್ ದಾಸ್ ಉಂಡಿ ರೆಡಿ ಆಗ್ತದ. ಬೇಸನ್ ಉಂಡಿಕೆನ ಭಾಳ ರುಚಿ ಆಗ್ತಾವ. ನೀವು ಟ್ರೈ ಮಾಡ್ತಿರಲ್ಲ.